APL ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ರೇಷನ್ ಕಾರ್ಡ್ಗಳಿಗೆ ಈ KYC ಯಾರು ನೋಂದಣಿಯನ್ನ ಲಿಂಕ್ ಮಾಡಿಲ್ಲ ಅಂತಹ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಇದೀಗ ಆಹಾರ ಇಲಾಖೆ ಕೂಡ ಮುಂದಾಗಿದೆ. ಖುದ್ದು ಸಚಿವರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ APL ಕಾರ್ಡ್ದಾರರಿಗೆ ಒಂದು ರೀತಿಯಲ್ಲಿ ಶಾಕಿಗೆ ಒಳಗಾಗಿದ್ದಾರೆ. ಎಷ್ಟು ಕಾರ್ಡ್ಗಳು ಈಗ ರದ್ದಾಗಿದೆ, ಏನು ಹೇಳುತ್ತೆ? APL ಕಾರ್ಡನ್ನು ರದ್ದು ಮಾಡಿಲ್ಲ. ಒಂದನೇದು, ಈ ಸರ್ಕಾರ ಬಂದ ಮೇಲೆ APL ಕಾರ್ಡ್ಗೆ ಕೊಡ್ತಾ ಇಲ್ಲ. ಮೊದಲು 3, 4, 5 ತಿಂಗಳು OMSS ಸ್ಕೀಮಲ್ಲಿ ಅಕ್ಕಿ ಪರ್ಚೇಸ್ ಮಾಡಿ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ 15 ರೂಪಾಯಿ ದರದಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ. ಆ ಸ್ಕೀಮು 4-5 ತಿಂಗಳು ನಮ್ಮ ಸರ್ಕಾರ ಬಂದ ಮೇಲೆ ನಡೆತು. ಅದಾದ ಮೇಲೆ ಈ ಯೋಜನೆಯನ್ನು ನಾವು ಈ APL ಕಾರ್ಡನ್ನು ಕೊಡೋದನ್ನು ನಿಲ್ಲಿಸಿದ್ದೇವೆ. ಆದರೆ APL ಕಾರ್ಡು BPL ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ಪರಿಷ್ಕರಣೆ ನಡೀತಾ ಇದೆ. ಆ ಪರಿಷ್ಕರಣೆಯಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇರ್ತಾರೆ, ಯಾರು ಅನರ್ಹರಿರ್ತಾರೆ ಅವರನ್ನು APL ಕಾರ್ಡ್ಗೆ ತರ್ತೀವಿ. ಅರ್ಹರು BPL ಕಾರ್ಡಲ್ಲಿ ಮುಂದುವರಿತಾರೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್, ಸುಮಾರು 80% ಕಾರ್ಡ್ಗಳು ಕರ್ನಾಟಕ ರಾಜ್ಯದಲ್ಲಿರೋ 6.5 ಕೋಟಿ ಜನರಲ್ಲಿ BPL ಒಳಗಡೆ ಬಂದಿತ್ತು. ರಾಜಕೀಯವಾಗಿ ಕಾರಣಾಂತರಗಳಿಂದ ನಮ್ಮ ಸರ್ಕಾರ ಆಗಲಿ ಹಿಂದಿದ್ದ ಸರ್ಕಾರಗಳಾಗಲಿ ಇದನ್ನು ಸರಿಯಾಗಿ ವಿಚಾರ ವಿನಿಮಯ ಮಾಡಿಲ್ಲ. 5 ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸಲ್ಲಿ ಯಾರು ಅರ್ಹರಿದ್ದಾರೆ BPL ಅವರೆಲ್ಲರಿಗೂ ಕೂಡ BPL ಕಾರ್ಡ್ಗೆ ಸಿಗ್ತಾ ಇದೆ. ಯಾರು BPL ಕಾರ್ಡ್ಗೆ ಅರ್ಹರಲ್ಲವೋ ಅವರು APLಗೆ ಹೋಗ್ತಾರೆ. APL ಕಾರ್ಡ್ನವ್ರಿಗೆ ನಾವು ಸುಮಾರು 13-14 ಸಾವಿರ ಜನ ಆ ಪಟ್ಟಿಯಲ್ಲಿದ್ದರು. ಆದರೆ ಕೇವಲ 2,000 ಜನ ಮಾತ್ರ APL ಕಾರ್ಡ್ನವರು ತಗೊಳ್ತಾ ಇದ್ರು. ಆದ್ದರಿಂದ ಆ ಸ್ಕೀಮು ನಾವು ಮುಂದುವರಿಸೋದ್ರಿಂದ ಹೆಚ್ಚಿನ ಪ್ರಯೋಜನ ಇಲ್ಲ. ಒಂದು 5,000, 10,000 ಜನ ತಗೊಳ್ತಾರೆ ಅಂದರೆ ಆ ಯೋಜನೆಯಿಂದ ಪ್ರಯೋಜನ ಆಗ್ತಿತ್ತು. ನಾವು ಸುಮಾರು 6 ತಿಂಗಳು ನೋಡಿದರೂ ಕೂಡ 2,000 ಜನಕ್ಕಿಂತ ಜಾಸ್ತಿ ಯಾರೂ ಕೂಡ APL ಕಾರ್ಡ್ನವರು ಅಕ್ಕಿ ತೆಗೆದುಕೊಳ್ಳಿಲ್ಲ. ಅದು ಆ ಸ್ಕೀಮ್ ಅದರಿಂದ ನಿಲ್ಲಿಸುವಂಥ ಪರಿಸ್ಥಿತಿ ಆಯಿತು. ಒಂದು ವೇಳೆ ಮುಂದೆ ಇದೆಲ್ಲ ಡೀಟೇಲ್ ಪರಿಷ್ಕರಣೆ ಮಾಡಿದ ಮೇಲೆ APL ಕಾರ್ಡ್ನವ್ರದ್ದು ಒತ್ತಾಯ ಬಂದರೆ ಮುಂದೆ ನಡೆಸೋಣ. ಯಾಕಂದರೆ ಈ ಸ್ಕೀಮನ್ನು ರದ್ದು ಮಾಡಿದ್ದೀವಿ. ಮುಂದೆ ಅದನ್ನು ಏನು 10 kg ಕೊಡುವಂಥದ್ದು 15 ರೂಪಾಯಿ ಸಬ್ಸಿಡಿಯಲ್ಲಿ ಕೊಡೋ ವಿಷಯನ ಮತ್ತೆ ನಾನು ಮರುಪರಿಶೀಲನೆ ಮಾಡ್ತೀನಿ. ಕಾರಣನ ಅರ್ಥ ಮಾಡ್ಕೊಳ್ಳಿ. ಈ ಸರ್ಕಾರ ಬಂದ ಮೇಲೆ ಇದ್ದಂಥದನ್ನೆಲ್ಲ ಖರ್ಚು ಮಾಡಿದ್ದೀವಿ ಆ ಯೋಜನೆಯಲ್ಲಿ. ಅದಾದ ಮೇಲೆ ಪ್ರಯತ್ನ ಮಾಡಿದರೆ 2,000 ಜನ ಕೂಡ ಮುಂದೆ ಬರಲಿಲ್ಲ ತಗೊಳ್ಳೋಕ್ಕೆ. ಈ ಕಾರಣದಿಂದ ಈ ಸ್ಕೀಮನ್ನು ನಿಲ್ಲಿಸಿದ್ದೀವಿ. ಮತ್ತೆ ಡಿಮ್ಯಾಂಡ್ ಬಂದರೆ ಪರಿಶೀಲನೆ ಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ APL ಕಾರ್ಡವರು ಕೂಡ ಕೊಡೋ ಚಿಂತನೆಯನ್ನು ಮಾಡ್ತೇನೆ. ಸಂಪೂರ್ಣವಾಗಿ ರದ್ದು ಅನ್ನುವಂತಹ ವಿಚಾರಕ್ಕೆ ಬಂದಿದ್ದೀರಾ ಅಥವಾ ಇದನ್ನು ಪರಿಷ್ಕರಣೆಯ ಹಂತದಲ್ಲಿ ಇಡ್ತೀರಾ? ಹೆಂಗೆ? ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಪರಿಷ್ಕರಣೆ ನಡೀತಾ ಇದೆ. APL ಕ್ಲಿಯರಾಗಿ ಪರಿಷ್ಕರಣೆ ಆದಮೇಲೆ BPL ಎಷ್ಟಾಗ್ತಾರೆ, APL ಎಷ್ಟಾಗ್ತಾರೆ, APLನಲ್ಲಿ ಎಷ್ಟು ಡಿಮಾಂಡ್ ಬರ್ತದೆ ಅದನ್ನು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. APL ಕಾರ್ಡ್ದಾರರಿಂದ ಡಿಮ್ಯಾಂಡ್ ಇಲ್ಲ ಅಂದರೆ ಅಕ್ಕಿಯನ್ನು ತಗೊಳ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇದೀಗ ನಿಲ್ಲಿಸುವಂತ ನಿರ್ಧಾರ ಸರ್ಕಾರ. ಅಧಿಕಾರಿಗಳು ಹೇಳಿದ್ದೀನಿ, ಡೀಟೇಲ್ ಅಂಕಿಅಂಶಗಳನ್ನು ಕೊಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ APLಗೆ ಡಿಮ್ಯಾಂಡ್ ಬಹಳ ಕಡಿಮೆ ಇದೆ. ಮತ್ತೊಂದು ವಿಚಾರ ಜೊತೆಗೆ ಗೊಂದಲ ಕೂಡ, BPL ಕಾರ್ಡುದಾರರು ಯಾರಿದ್ರು ಅವು APL ಆಗಿ ಕನ್ವರ್ಟ್ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಅಂದರೆ ಒಂದಿಷ್ಟು ಸರ್ಕಾರಿ ಯೋಜನೆಗಳಿಂದಲೂ ಕೂಡ ವಂಚಿತರಾಗ್ತಾರೆ. ಇಲ್ಲ, ಸಾಧ್ಯವೇ ಇಲ್ಲ. ಯಾರಿದ್ರು ಅವ್ರ ಅರ್ಜಿ ಹಾಕಲಿ, ನಾನು BPL ಒಳಪಟ್ಟಿದ್ದೀನಿ, ನನಗೆ ನಿಲ್ಲಿಸಿದ್ದಾರೆ ಅಂದರೆ ತಕ್ಷಣ ಅವರಿಗೆ ರಿಲೀಸ್ ಮಾಡ್ತೀವಿ. ಸಾಧ್ಯವೇ ಇಲ್ಲ. BPL ಒಬ್ಬರಿಗೂ ಕೂಡ ಅನ್ಯಾಯಕ್ಕಾಗಲ್ಲ. ಇದು ಯಾವುದೇ ಮೂಲೆಯಿಂದಾಗಲಿ ಯಾವುದೇ ವರ್ಗದ ಜನ ಆಗಲಿ BPL ಅರ್ಹರಿಗೆ ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ, ಆಗೋದಿಲ್ಲ. ಸರ್, ಈಗ ಒಂದಿಷ್ಟು ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಲಿಕ್ಕೆ ಅಂದರೆ BPL ಇಂದ APL ಕಾರ್ಡಿಗೆ ಹೋದ್ರೆ ಅಂದರೆ ಆದಾಯ ಹೆಚ್ಚಿದೆ ಅನ್ನುವಂಥದ್ದನ್ನು ಮಾತಾಡೋ ಮಾತಲ್ಲಿ ಅರ್ಥ ಇಲ್ಲ. ಯಾರು ವಂಚಿತರಾಗಕ್ಕೆ ಅವಕಾಶ ಇಲ್ಲ. APL ಬೇರ್ಪಡಿಸ್ತೀವಿ, BPL ಬೇರ್ಪಡಿಸ್ತೀವಿ. BPLಗೆ ಯಾರಿಗಾದರೂ ನಾವು APLಗೆ ಹೋಗಿದ್ದೆ ನಮ್ಮ ಕಾರ್ಡ್ ಅಂತ ಏನಾದರೂ ಹಾಗಿದ್ದರೆ ತಕ್ಷಣ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವರು BPL ಅರ್ಹತೆ ಇದ್ದರೆ ತಕ್ಷಣ ಅವ್ರು. ಸುಮಾರು ಜನರದ್ದು
BPL ಕಾರ್ಡ್ಗಳು ರದ್ದಾಗಿದ್ದಾವೆ ಸರ್. ಇಷ್ಟು ದಿನ BPL ಕಾರ್ಡಲ್ಲೇ ಸರ್ಕಾರದ ಯೋಜನೆಗಳನ್ನು ಪಡಿತಾ ಇದ್ರು. ಈಗ ಒಂದಿಷ್ಟು ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ರು. ಆದಾಯದ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಅದನ್ನು ನಾವು ಪಾನ್ ಕಾರ್ಡ್ ವಿಷಯದಲ್ಲಿ ಸ್ವಲ್ಪ ಲೋಪದೋಷಗಳಿದೆ ಅಂತ ನಮ್ಗೆ ಕಂಡು ಬಂದಿದೆ. ಅದರಲ್ಲಿ ಯಾರಾದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಒಳಪಡೋದಿಲ್ಲ, ಅವರು BPLಗೆ ಅರ್ಹರಾಗಿದ್ದಾರೆ ಅಂದರೆ ತಕ್ಷಣ ಅವ್ರು ಕೊಡುವಂಥ ಪರಿಷ್ಕರಣೆಯೂ ಕೂಡ ನಡೀತದೆ. ಈಗ ಒಂದಿಷ್ಟು ಲೋಪದೋಷ ಆಗಿದೆ ಅಂತ ಹೇಳ್ತಾ ಇದ್ರಿ. ಆ ಲೋಪದೋಷಕ್ಕೆ ಒಳಗಾದಂತಹ ಕಾರ್ಡ್ದಾರರು ಏನಿದ್ದಾರೆ ಈಗ ಅವರು ದೋಷ ಎಲ್ಲಿದೆ? ನಮ್ಮದಲ್ಲ. ಪಾನ್ ಕಾರ್ಡ್ ಇಶ್ಯೂ ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಟ್ಯಾಕ್ಸ್ ಕಟ್ಟಿರ್ತಾರೆ. ಆ ಟ್ಯಾಕ್ಸ್ ಕಟ್ಟಿದ್ರೆ ಇನ್ಕಮ್ ಟ್ಯಾಕ್ಸು ಅಂತ ಅದನ್ನು ತೀರ್ಮಾನ ತಗೊಂಡಿರ್ತಾರೆ. ಅದರ ಬಗ್ಗೆ ನಾವೇನು ಮಾಡ್ತೀವಿ, ಇಲ್ಲಿ ಕೆಲವು ಕಡೆ ಕಂಪ್ಲೇಂಟ್ ಬಂತು ಪಾನ್ ಕಾರ್ಡು ಇಲ್ಲ, ನಾವು ಪೆನಾಲ್ಟಿ ಯಾವುದೋ ಕಟ್ಟಿದ್ದೀವಿ ಬಿಟ್ಟರೆ ಇನ್ಕಮ್ ಟ್ಯಾಕ್ಸ್ ನಾವು ಬರೋಲ್ಲ ಅಂತ ಅರ್ಜಿ ಬಂದ ತಕ್ಷಣ ಅದನ್ನು ಪರಿಷ್ಕರಣೆ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಸರ್, ಈಗ ಆಧಾರು ಪ್ಯಾನ್ ಎರಡು ಕೂಡ ಜೋಡಣೆ ಆದಂತಹ ಕಾರ್ಡ್ದಾರರು ಇದ್ರೂ ಕೂಡ BPLನಿಂದ ಹೊರಗಡೆ ಬಂದಿದ್ದಾರೆ. ಸೊ ಅವರಿಗೆ ಆರೋಗ್ಯ ಸೇವೆಗಳು ಸಿಗ್ತಾ ಇಲ್ಲ. ಜೊತೆಗೆ ಸರ್ಕಾರದ ಒಂದಿಷ್ಟು ಯೋಜನೆಗಳು, ಗೃಹಲಕ್ಷ್ಮಿ ದುಡ್ಡು ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳದ್ದು ಕೂಡ ಸಿಗ್ತಾ ಇಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟ APL ಆಗಲಿ BPL ಆಗಲಿ ಅವರೆಲ್ಲರಿಗೂ ಕೂಡ ತಕ್ಷಣ ಕಾರ್ಡನ್ನು ಇಶ್ಯೂ ಮಾಡ್ತೀವಿ. ಯಾರಾದರೂ ಆರೋಗ್ಯದ ವಿಷಯದಲ್ಲಿ ಕೊಟ್ಟರೆ ಅವ್ರಿಗೆ 1 ವಾರದಲ್ಲಿ ಕಾರ್ಡ್ ಕೊಡ್ತೀವಿ. ಸರ್, ಈಗ BPL ಕಾರ್ಡುದಾರರುಗಳು ಕೂಡ ಸರ್ ಯಾರು ಆದಾಯಕ್ಕೆ ಹೆಚ್ಚು ಇದ್ದಾರೆ, ಸೊ ಅಂತಹ ಕಾರ್ಡ್ಗಳನ್ನು ಹೋಲ್ಡ್ ಮಾಡಬೇಕು ಅಥವಾ ಅದಕ್ಕೆ APLಗೆ ವರ್ಗಾಯಿಸಬೇಕು ಅನ್ನೋಂಥ ಚಿಂತನೆ ಇತ್ತು. ಈವರೆಗೆ ಎಷ್ಟು ಕಾರ್ಡ್ಗಳು BPLನಿಂದ APL ಮಾಹಿತಿ ಆಮೇಲೆ ಕೊಡ್ತೀನಿ, ಕರೆಕ್ಟಾಗಿ ಕೊಡ್ತೀನಿ. ನಾನು ಮತ್ತೆ ನಿಮ್ಮನ್ನೆಲ್ಲ ಮಾತಾಡ್ತೀನಿ. ಈಗ ಇಷ್ಟು ಮಾತ್ರ ಹೇಳ್ತೀನಿ, APL ಕಾರ್ಡ್ನವರು ಸಫಿಷಿಯೆಂಟಾಗಿ ಇರಲಿಲ್ಲ. ಸುಮಾರು 10,000 ಜನ ನಮ್ಮ ಹತ್ರ ತಗೊಳ್ತಾ ಇದ್ದವರು 2,000ಕ್ಕೆ ಬಂದ್ಬಿಟ್ರು. ಆದ್ದರಿಂದ ಈ ಸ್ಕೀಮು ಅಷ್ಟು ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ನಾವು ಇದನ್ನು ಈಗ ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಡೀಟೇಲ್ ಪರಿಷ್ಕರಣೆ ಆಗಿ ಒಂದು ವೇಳೆ APL ಅವ್ರು ಬೇಕು ಅಂದ್ಕೊಂಡ್ರೆ ಕೊಡೋಕ್ಕೆ ತಯಾರಿತ್ತು. ಸರ್, ಕೊನೆಯದಾಗಿ ಸರ್, ಈಗ APL ಕಾರ್ಡ್ ಏನಾದರೂ ರದ್ದಾದರೆ ಸರ್, ಆಗಲೇ ಹೇಳ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಆರೋಗ್ಯ ಕಾರ್ಡ್ ಇರ್ತದೆ, ರದ್ದಾಗೋದು. ಇದಿಷ್ಟು ಆಹಾರ ಸಚಿವರ ಮಾತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.